ಲೋಕಳಿ ಗ್ರಾಮ ಪಂಚಾಯಿತಿಯ ಬಲೋಗ ಗ್ರಾಮದಲ್ಲಿ ತುಂಬಿ ತುಳುಕುತ್ತಿರುವ ಚರಂಡಿಗಳು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಗ್ರಾಮಸ್ಥರು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಲೋಕಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಲೋಗ ಗ್ರಾಮದಲ್ಲಿ ಚರಂಡಿಗಳು ತುಂಬಿ ತುಳುಕಿ ಕಪ್ಪು ನಾರುತ್ತಿದ್ದು ಕ್ರಮ ಕೈಗೊಳ್ಳದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮದ ತುಂಬ ಸರ್ಕಾರದ ಹಣ ದುರ್ಬಳಕೆ ಮಾಡಿ ಬೇಕಾಬಿಟ್ಟಿ ಚರಂಡಿಗಳನ್ನು ನಿರ್ಮಾಣ ಮಾಡಿ ನೀರು ಹರಿದು ಹೋಗದೆ ಒಂದೇ ಕಡೆ ಸಂಗ್ರಹವಾಗುವಂತೆ ಕಳಪೆ ಕಾಮಗಾರಿ ಮಾಡಿದ್ದಾರೆ ಮತ್ತು ಕೆಲ ಸಾರ್ವಜನಿಕರು ದನದ ಕೊಟ್ಟಿಗೆ ಹಾಗೂ ಶೌಚಾಲಯದ ನೀರನ್ನು ಚರಂಡಿಗೆ ಹರಿಬಿಟ್ಟಿದ್ದಾರೆ. ಇದರಿಂದ ಎಲ್ಲಾ ಚರಂಡಿಗಳು ತುಂಬಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಸಾರ್ವಜನಿಕರು ಜೀವನ ನಡೆಸುತ್ತಿದ್ದಾರೆ ಮತ್ತು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇದ್ರೂ ನಿರ್ವಹಣೆ ಇಲ್ಲದೆ ಹಾಳಾಗಿದೆ ಮತ್ತು 15ನೇ ಹಣಕಾಸಿನ ಮಂಜೂರಾದ ಸಿಸಿ ರೋಡ್ ಗುತ್ತಿಗೆದಾರರ ಕಳಪೆ ಕಾಮಗಾರಿ ಮಾಡಲಾಗಿದೆ ಎಂದು ಗ್ರಾಮದ ದಲಿತ ಮುಖಂಡ ಸುಭಾಷ್ ಚಲವಾದಿ ಅವರು ಗಂಭೀರ ಆರೋಪ ಮಾಡಿ ಗ್ರಾಮ ಪಂಚಾಯಿತಿಗೆ ಹಾಗೂ ಜಿಲ್ಲಾ ಪಂಚಾಯತ್ ಸಹಾಯಕ ನಿರ್ವಾಹಕ ಅಭಿಯಂತರರ ಕಚೇರಿಗೆ ದೂರು ಸಲ್ಲಿಸಿದ್ದಾರೆ. ಇಂದು ನೇಗಿಲು ಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರು ಹಾಗೂ ದಲಿತ ಮುಖಂಡರು ಸೇರಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಪಿಡಿಒ ಅವರನ್ನ ಕರೆಸಿ ಗ್ರಾಮದಲ್ಲಿ ನಡೆದ ಕಳಪೆ ಕಾಮಗಾರಿ ಪರಿಶೀಲಿಸಿ ತರಾಟೆಗೆ ತೆಗೆದುಕೊಂಡರು. ನಂತರ ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿಗೆ ತೆರಳಿ ಎಇಇ ಅವರಿಗೆ ಸಮಸ್ಯೆ ಇತ್ಯರ್ಥ ಆಗುವವರೆಗೂ ಕಾಮಗಾರಿ ಹಣ ಬಿಡುಗಡೆ ಮಾಡಬಾರದು ಎಂದು ಒತ್ತಾಯಿಸಿದರು. ಎಇಇ ಆರ್.ಬಿ. ಜಾಧವ್ ಅವರು ಕಾಮಗಾರಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟರು. ಸರ್ಕಾರ ದುಡ್ಡು ಐತೆ, ನೀನು ಮನಿ ದುಡ್ಡು ಆಗಿರ ನಾ ಕೇಳ್ತಿರ್ಕಿಲ್ಲ. ಈಗ ನಾ ಮನುಷ್ಯ ಹೌದು ಇಲ್ಲ, ನನಗೆ ಸ್ಮೆಲ್ ಬರಾಕತ್ತಲ್ಲ. ನೀವು ಈ ಸಿನಿಮಾ ಅದೆಲ್ಲ ದಾಟ್ಸಕ್ಕೆ ನಮ್ಗೆ ಜಗ ಕೊಡ್ತೀರ ಇಲ್ಲಿ ಯಾರನ್ನ ದಾಟ್ಸ್ಕೊಳ್ತೇವೆ. ನಿಮ್ಗೆಲ್ಲ ಒಂದು ವ್ಯವಸ್ಥಿತವಾದಂತ ನಿರ್ಣಯ ತಗೊಂಡು ವ್ಯವಸ್ಥಿತವಾಗಿ ಅದು ಹೊರಗೆ ಕಾಣಿಸೋ ಪ್ಲಾನ್ ಮಾಡ್ಕೊಂಡು ನೀವೆಲ್ಲ ಇಂಜಿನಿಯರ್ ಬಂದಿದ್ರು, ನಮ್ಮ ನರೇಗಾ ಇಂಜಿನಿಯರ್ ಬಂದಿದ್ರು. ಅಲ್ಲಿ ಇಂಜಿನಿಯರ್ ಒಂದು ಗಟರ್ ಮಾಡ್ತಾನು ಎಲ್ಲಾ ಮಾಡ್ತಾನಂದ್ರೆ ನೀರು ಹೊರಗೆ ಹೋಗಾಕನ ಊರ್ ಬಿಟ್ಟು ಪಾಸ್ ಇಲ್ದಾಗ ಅವ್ ಗಟರ್ ಮಾಡಕ್ ಹೆಂಗ್ ಕ್ರಮ ಕೈಗೊಂಡ ಇಂಜಿನಿಯರ್ ಹೆಂಗ್ ಅಂತಾರು. ಒಂದ್ ಮನಿ ಕಟ್ಬೇಕಾದ್ರೆ ವಾಸ್ತು ಪ್ರಕಾರ ಇತ್ತ ಆಗ್ಬೇಕಾದ ಅಡಿಗೆ ಕೋಲೆ ಅಂತೇಳಿ ಒಂದು ವಾಸ್ತು ಇರ್ತೈತೆ. ಮತ್ ಅದನ್ನೆಲ್ಲಾ ಮಾಡೋ ಇಂಜಿನಿಯರ್ ಹೌದು, ಏನ್ ಹಂಗ ಅಡ್ಡ ತಿಡ್ಡಿ ಕಟ್ಟಿ ಬಿಡೋ ಹೆಂಗ ಎಲ್ಲ ವ್ಯವಸ್ಥಿತ ಬೇಕಲ್ಲ. ಮತ್ ಅವ್ ಗಟರ್ ಹೋಗಾಕ ಹೊರಗೆ ನೀರಿಲ್ಲಂದ್ರೆ ಇದು ಬ್ಯಾಡಪ್ಪ ಅನ್ಬೇಕಾಗಿತ್ತು. ತಾವ್ ಹೆಂಗ್ ಕಟ್ಟಿದ, ಯಾವ ಆಶೆ ಕಟ್ಟಿದ, ಅದನ್ನ ಕೇಳ್ರಿ. ನೀವೆಲ್ಲ ಹೆಂಗ್ ನಿರ್ಣಯ ತಗೊಂಡ್ರಿ ಇದನ್ನ? ಅಲ್ರಿ ಇಂಜಿನಿಯರ್ ಗೈಡೆನ್ಸ್ ಕೊಡವ್ರಿ ಅವ್ರ ಹೆಂಗಿರ್ತೈತ್ರಿ ನಮ್ಮ ಮೆಂಬರ್ಸ್ ಜನರ ಬಳಿ ಮೀಟಿಂಗ್ ಖಾನಾಪುರ ತಾಲೂಕಾ ಲಕೋಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬಲೋಗ ಗ್ರಾಮ. ಈ ಬಲೋಗ ಗ್ರಾಮದ ಎಷ್ಟೋ ಸಲ ನಾವು ಪಂಚಾಯತಿಗೆ ಸಂಬಂಧಪಟ್ಟ ಬಿಡುವಾಗ ಎಷ್ಟೋ ಸಲ ನಾವು ವಿನಂತಿ ಮಾಡಿದೆವು. ಆದರೂ ಕೂಡ ಇಲ್ಲಿವರೆಗೆ ಯಾವುದೂ ಪರಿಹಾರ ಆಗಲಿಲ್ಲ. ಇಲ್ಲೇ ಸ್ವಚ್ಛ ನೀರು ಕುಡಿಯೋ ಟ್ಯಾಂಕನ್ನು ಕಟ್ಟಿದರು ನಮ್ಮ ಮೆಸಿಕೊಲ್ಲಿನಾಗಿಲ್ಲೇ. ಅಲ್ಲಿಂದ ಇಲ್ಲಿ ಸೈಡ್ ಇದ್ದಂಥ ಎಲ್ಲ ದನದ ಕೊಟ್ಟಿಗೆ, ಅಲ್ಲಿಂದ ಗಟರ್ ದಂಡಿಗೆ ಎಲ್ಲ ಸಂಡಾಸ್ ಪೈಪ, ಅಲ್ಲಿಂದ ಇನ್ನುಳಿದ ಎಲ್ಲ ಅರಿವಿ ತೊಳೆಯೋದು, ಮುಸ್ರಿ ಎಲ್ಲ ಹೋಗ್ಯೋದು ಗಟ್ರದಾಗನ. ಮತ್ತು ಇದು ಏನಾಗೈತಿ, ಇದು ನಮ್ಮೂರು ಬಲೋಗ ಗ್ರಾಮ ಗೌಂಟನ್ ಏರಿಯಾ ಒಳಗೆ ಇರೋದ್ರಿಂದ ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಎಲ್ಲ ಸುತ್ತಲೇ ಸರ್ವೆ ನಂಬರ್. ಇವತ್ತು ಬಲೋಗ ಗ್ರಾಮಸ್ಥದ ಮೇರೆಗೆ ಇವತ್ತು ನಾವು ಬಲೋಗಕ್ಕೆ ಹೋಗಿದ್ದು. ಲೋಕಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರ್ತದ. ಅಲ್ಲಿ ಇವತ್ತು ನಾವು ವಿಸಿಟ್ ಮಾಡಿದಾಗ ನಿನ್ನೆನೂ ನಾವು ಇಲ್ಲಿ ಜಡ್ಪಿ ಇಂಜಿನಿಯರ್ ಹೇಳಿದ್ದು ಇವತ್ತು ವಿಸಿಟ್ ಕೊಡ್ತೇವಂದ್ರು ಬೇರೆ ಕಡೆ ಯಾವುದೇ ಕಾರಣಕ್ಕೆ ಹೋಗಿ ಅಲ್ಲಿ 3 ಗಂಟೆ ಆದರೂ ಬರದೇ ಕಾರಣಕ್ಕೆ ಫೋನ್ ನಾಟ್ ರಿಚೇಬಲ್ ಬಂತು. PDO ಅವರು ಸ್ಪಾಟಿಗೆ ಬಂದರೆ ಅಲ್ಲಿ ಯಾವುದೂ ಒಂದು ಕೆಲಸ ಅಷ್ಟು ಸುರಕ್ಷಿತವಾಗಿ ಯಾವುದೂ ಕೆಲಸ ಆಗಿಲ್ಲ. ಯಾಕಂದರೆ ಗಟ್ರಗಳು ಒಂದು ಮಾರು ಮಾಡೋದು ಅಲ್ಲಿ ಎಂಡ, ಮತ್ತು ಅಲ್ಲಿ ಒಂದು ಮಾರು ಬಿಟ್ಟು ಮತ್ತೆ ಗಟ್ರ ಮಾಡೋದು ಅಲ್ಲಿ ಎಂಡ. ಆ ನೀರು ಎಲ್ಲಿ ಹೋಗಿ ಸರ್ಕಾರಿನ ಕಡಿಕೆ ಒಂದು ಕಡೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆ ಗ್ರಾಮದಾಗ ಒಟ್ಟೇ ಇಲ್ಲ. ಈ ಸರ್ಕಾರ ದುಡ್ಡಿದೆ, ಯಾಕಂದ್ರೆ ಎಲ್ಲರ ತೆರಿಗೆ ಹಣದ ದುಡ್ಡು ಐತಿ, ಇದನ್ನು ವೇಸ್ಟ್ ಮಾಡಬಾರ್ದು ಅಂಥೇಳಿ ಇವತ್ತು ನಾವು ಮತ್ತೆ ಇಲ್ಲಿ ಇಂಜಿನಿಯರ್ ಆಫೀಸಿಗೆ ಬಂದಿದ್ದು. ಮತ್ತು ಅಲ್ಲಿ PDO ನಾವು ತರಾಟೆ ತೊಗೊಂಡ್ರೆ ಅವರು ಉಡಾಪಿ ಹೇಳಿಕೆ ಕೊಟ್ಟರು. ಹಿಂಗೆ ನಾವು ಎಲ್ಲ ಜನರಲ್ ಬಾಡಿ ಅಂದರೆ ಈ ಮೆಂಬರ್ಗಳ್ನ ಆಯ್ಕೆ ಮಾಡಿದವರು ನಾವು. ಆದರೆ ನಾವು ಹೆಚ್ಚಿನ ವಿಶ್ವಾಸ ನಂಬಿಕೆ ಇಟ್ಟಿದ್ದು 60 ವರ್ಷದ ಅಧಿಕಾರಿ ಮೇಲೆ. ಯಾಕಂದ್ರೆ ಅವ್ರು ಇರ್ತಾರೋ, ಇವ್ರು ಎಲ್ಲ ಬಿಲ್ಲಿದ ನ್ಯಾಯಾಲಿಗೆ ಅಂತ ತಪ್ಪರೂ ನಮ್ಮನ್ನು ಕೈ ಬಿಡೋಂಗಿಲ್ಲ, ಗ್ರಾಮದ ಜನರನ್ನ ಎಲ್ಲ ವರ್ಗದ ಜನ ಕೈ ಬಿಡೋಂಗಿಲ್ಲ ಅಂತೇಳಿ. ಆದರೂ ಇವತ್ತು ನಾವು ಹೋದಾಗ ಅಲ್ಲಿ ಎಲ್ಲ ಕಾಮಗಾರಿ ಹದಿಗೆಟ್ಟು ಹೈದರಾಬಾದ್ ಆಗೈತಿ ಊರೊಳಗೆ. ಮತ್ತು ಗುಡಿ ಗುಂಡಾರು ಅದಾವು, ಎಲ್ಲ ಗುಡಿ ಗುಂಡಾರಿಗೂ ಸಹಿತ ಇದು ಒಂದು ದೇವಾನು ದೇವತೆಗಳ ಸಹಿತ ಮೋಸ ಮಾಡಿದಂಗೆ ಆಕತ್ತೆ. ನಾವು
ದಯವಿಟ್ಟು ಇನ್ನು ಯಾವುದೇ ಒಂದು ಅನುದಾನ ಬಂದರೂ ಅಲ್ಲಿ ಏನೂ ಕಾಮಗಾರಿ ಮಾಡ್ದಂಗೆ ಕ್ರಮ ತಗೋಬೇಕು. ಮೊದಲು ಗ್ರಾಮಸ್ಥರು ಮೆಂಬರ್ಗಳು ಅದನ್ನು ಸುರಕ್ಷಿತವಾಗಿ ಆ ನೀರು ಹೊರಗೆ ಹಾಕುವಂಗೆ ಮಾಡಿ ಗ್ರಾಮ ಸುಧಾರ್ಸಕ್ಕೆ ನಿಲ್ಬೇಕು. ಇಲ್ಲಪ್ಪ ಅಂದ್ರೆ ಡೊಂಗಿ ಜರ ಬಂದ ಇವ್ರು ಎಲ್ಲರ ಒಂದು ಯಾವುದೋ ಆಶಯಕ್ಕೆ ರೊಕ್ಕ ಸ್ಯಾಂಕ್ಷನ್ ಆಗಿದಾವೆ ಅಂತ ಅರ್ಟಿಟ್ ಮಾಡಿ ಅದ್ರಾಗ ಕಮಿಷನ್ ಪ್ರಪೋಸ್ ಅದನ್ನು ರೊಕ್ಕ ತೆಗೆದು ಕಮಿಷನ್ ಹೊಡೆದು ಮಾಡ್ಕ್ಯಾರ. ಇಡೀ ಊರಿಗಿನ ಡೊಂಗಿ ಇನ್ನುಳಿದ ನಾನಾ ಥರ ರೋಗಕ್ಕೆ ಅಲ್ಲಿ ಇರುವಂಥ ಮಕ್ಕಳನ್ನಿರ್ಬೋದು, ವಯಸ್ಸಾದಂಥ ಅಜ್ಜಿ ಮತ್ತು ಹಿರಿಯರನ್ನಿರ್ಬೋದು, ಇವ್ರು ನಿಗರು ಬಿಡ್ತಾರೆ. ಅದಕ್ಕೆ ಇವತ್ತು ನಾವು ಆ ಕಾಮಗಾರಿ ಅದು ಸರಿಯಾಗಿಲ್ಲ, ಅದನ್ನು ಬಿಲ್ ತೆಗಿಬಾರ್ದು ಅಂತೇಳಿ ಇವತ್ತು ನಾವು ಲೋಕಳಿ ಗ್ರಾಮಸ್ಥರು ಮತ್ತೊಬ್ಬರು ದಲಿತ ಮುಖಂಡ ಅಂತ ಛಲವಾದಿಯವರು ಕೂಡಿ ಇಲ್ಲಿ ಆಫೀಸರ್ಗೆ ಬಂದು ನಾನು ಹೋಗ್ಯಾರ ಪರಿಶೀಲನೆ ಮಾಡ್ಕ್ಯಾರ. ಅದನ್ನು ನೋಡ್ಕ್ಯಾರ ಅದನ್ನು ನಾನು ತೆಗಿಯಂಗಿಲ್ಲ ಅಂತ ಇವ್ರು ಇಂಜಿನಿಯರ್ ಹೇಳಿದ್ದಾರೆ. ಅದೇ ರೀತಿ ಇಂಜಿನಿಯರ್ ಅವ್ರಿಗೂ ತರಾಟೆ ತೊಗೊಂಡು ನಾವು ಒಬ್ಬರು ಇಂಜಿನಿಯರ್ ನೀವು ಅದ್ರ ಬಗ್ಗೆ ಸಂಬಂಧಪಟ್ಟು ನೀವು ಡಿಗ್ರಿ ಆಗಿರ್ತೈತಿ ಅದನ್ನು ಯಾವ ರೀತಿ ನೀರು ಹೊರಗೆ ಹೋಗುವಂಥ ಪ್ಲ್ಯಾನ್ ನಾವು ತೆಗೆದು ಕೊಡಬೇಕು, ಹಾಕಿ ಕೊಡಬೇಕು ಅನ್ನುವಂಥ ವಿಚಾರ ಇಟ್ಕೋರಿ. ಇದು ನಿಮ್ಮ ಮನೆ ದುಡ್ಡಲ್ಲ, ಸರ್ಕಾರ ದುಡ್ಡು ಐತಿ. ಇಡೀ ಪ್ರಜೆಗಳಿಗೆ ನೀವು ವಂಚನೆ ಮಾಡಬಾರ್ದಂತ ನಾ ಇವತ್ತೆಲ್ಲ ತರಾಟೆ ತೊಂದಾಗ ಇಲ್ರಿ ನಾ ಇಲ್ಲಿ ಸ್ಪಾಟ್ಗೆ ಹೋಗಿ ಅದನ್ನು ಸರಿಪಡಿಸ್ತಾನೆ, ನಾ ಅಷ್ಟೋ ಮಟ್ಟ ನಾ ಬಿಲ್ ತಗೋಂಗಿಲ್ಲ ಅಂತ ಹೇಳ್ಯಾರ. ಇವತ್ತು ಅವರ ನಮ್ಮ ಎಲ್ಲ ಗ್ರಾಮಸ್ಥರಿಗೆ ಮತ್ತು ನಮ್ಮ ಎಲ್ಲರಿಗೂ ಹೇಳಿದ್ದಾರೆ. ಆ ಪ್ರಕಾರ ಅವ್ರು ನಡ್ಕೋಬೇಕಂತೇಳಿ ಈ ಮಾಧ್ಯಮದ ಮೂಲಕ ಅವ್ರಿಗೆ ವಿನಂತಿ ಮಾಡ್ಕೊತಾನೆ. ನಾನು ನೇಗಿಲೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್. ನಮಸ್ಕಾರ. ಇವತ್ತು ಬಳಗ ಗ್ರಾಮದಲ್ಲಿ ಲಕ್ಕೋಳಿ ಪಂಚಾಯತ್ ಬಳಗ ಗ್ರಾಮದಲ್ಲಿ ಗಟರ್ ಕನ್ಸ್ಟ್ರಕ್ಷನ್ ಸ್ವಲ್ಪ ಟೆಕ್ನಿಕಲಿ ಸರಿಯಾಗಿಲ್ಲ ಹಾಗೂ ಅದು ಉಪಯೋಗ ಆಗಲಾರ್ದಂಗೆ ಇರೋದನ್ನು ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸುಭಾಷ್ ಚಲವಾದಿಯವರು ನಮ್ಮ ಆಫೀಸಿಗೆ ಒಂದು 2-3 ಡೇಸ್ ಬ್ಯಾಕ್ ಲೆಟರ್ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಇವತ್ತು ಖುದ್ದಾಗಿ ಚಲವಾದಿಯವರು ಆಮೇಲೆ ರೈತ ಸಂಘದ ಮುಖಂಡರು ಹಾಗೂ ಗ್ರಾಮಸ್ಥರು ಅಲ್ಲೇ ಪಿ ಡಿ ಅವ್ರಿಗೆ ಕರೆದು ಅದೇ ಗಟ್ರ ಬಗ್ಗೆ ಹಾಗೂ ಆ ಗಟ್ರ ನೀರು ಎಲ್ಲಿ ಹೋಗಿ ಮುಟ್ಟಬೇಕು ಅದೆಲ್ಲ ಸ್ವಲ್ಪ ವಿಚಾರ ವಿಮರ್ಶೆ ಮಾಡಿದ್ದಾರೆ. ಸೊ ಆವಾಗ ಅವರು ಪಿ ಡಿ ಅವರು ಇದೆಲ್ಲ ಟೆಕ್ನಿಕಲಿ ನೋಡಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಇವತ್ತಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಬಟ್ ವಿದಿನ್ 1-2 ಡೇಸ್ ಅಲ್ಲಿ ಸೈಟ್ ಇನ್ಸ್ಪೆಕ್ಷನ್ ಮಾಡಿ ಅದು ಏನೈತಿ ಏನಿಲ್ಲ ಅನ್ನೋದು ತಿಳ್ಕೊಂಡು ಮುಂದೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೇನೆ ಅಂತ ಹೇಳಿ 2 ಮಾತುಗಳನ್ನು ಹೇಳಿ. ಬ್ಯೂರೋ ರಿಪೋರ್ಟ್ ಮಹಾಂತೇಶ್ ಎಸ್ ಹುಲಿಕಟ್ಟಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.